ಉತ್ತರ ಪ್ರದೇಶದ ಬರೇಲ್ವಿಯ ಗೌಸ್ಗಂಜ್ನಲ್ಲಿ ಸಂಘರ್ಷ ಉಂಟಾಗಿ 6 ತಿಂಗಳು ಕಳೆದರೂ ಕೂಡ ಪರಿಸ್ಥಿತಿ ತಣ್ಣಗಾಗಿಲ್ಲ. ಜುಲೈ 18ರಂದು ಈ ಪ್ರದೇಶದಲ್ಲಿ ಓರ್ವ ಹಿಂದೂ ಯುವಕನ ಹತ್ಯೆ ನಡೆದಿತ್ತು. ಬಳಿಕ ಘರ್ಷಣೆ ಪ್ರಾರಂಭವಾಯಿತು. ಈ ಘರ್ಷಣೆಯ ಕಾರಣದಿಂದಾಗಿ 42 ಮುಸ್ಲಿಂ ಕುಟುಂಬಗಳು ಅಲ್ಲಿಂದ ಪಲಾಯನ ಮಾಡಿದವು. ಸರ್ಕಾರಿ ಭೂಮಿಯನ್ನ ಅತಿಕ್ರಮಿಸಿದ ಆರೋಪದಲ್ಲಿ 8 ಮನೆಯನ್ನ ಆ ಬಳಿಕ ಬುಲ್ಡೋಸರ್ ಮೂಲಕ ಉರುಳಿಸಲಾಯಿತು. ಅಂದಿನಿಂದ ಇಂದಿನವರೆಗೆ 58 ಮುಸ್ಲಿಂ ಪುರುಷರು ಜೈಲಲ್ಲಿದ್ದಾರೆ. ಹೀಗೆ ಇಲ್ಲಿಂದ ಓಡಿ ಹೋದ ಮುಸ್ಲಿಂ ಕುಟುಂಬಗಳು ತಮ್ಮ ಬಂಧುಗಳ ಮನೆಯಲ್ಲಿ ಮತ್ತು ಇನ್ನಿತರ ಕಡೆ ಆಶ್ರಯ ಪಡೆದರು. ಬಾಡಿಗೆ ಕೊಡಲು ಸಾಧ್ಯವಾಗದೆ ಇವರಲ್ಲಿ ಅನೇಕರು ಮನೆ ಬದಲಾಯಿಸಿದರು. ಸರಿಯಾದ ಕೆಲಸ ಇಲ್ಲದೆ ಸಿಕ್ಕ ಕೆಲಸವನ್ನು ಮಾಡುತ್ತಾ ಹೊಟ್ಟೆ ತುಂಬಿಸಿಕೊಳ್ಳತೊಡಗಿದರು. ಇವರ ಮಕ್ಕಳ ವಿದ್ಯಾಭ್ಯಾಸ ಅರ್ಧದಲ್ಲೇ ಸ್ಥಗಿತಗೊಂಡಿತು. ಈಗ 11 ಕುಟುಂಬಗಳು ಮರಳಿವೆ. ಆದರೆ ಅವರ ಮನೆಗಳೇ ಇಲ್ಲ. ಕೇವಲ ಅವಶೇಷಗಳು ಮಾತ್ರ ಅಲ್ಲಿ ಉಳಿದಿವೆ. ಅವರ ಮನೆಯನ್ನ ದರೋಡೆ ಮಾಡಲಾಗಿದೆ. ಬಾಗಿಲುಗಳಿಲ್ಲ. ನಾವು ದಿನಗೂಲಿ ಕಾರ್ಮಿಕರಾಗಿದ್ದೇವೆ. ನನ್ನಿಬ್ಬರು ಮಕ್ಕಳು ಮತ್ತು ಪತಿಯ ಮೇಲಿನ ಕೇಸ್ಗಳನ್ನು ನಿರ್ವಹಿಸುವುದಕ್ಕೆ ನನ್ನಲ್ಲಿ ಹಣವಿಲ್ಲ. ಅವರು ಜೈಲಿನಿಂದ ಹೇಗೆ ಹೊರಗೆ ಬರುತ್ತಾರೋ ಎಂದು ನನಗೆ ಗೊತ್ತಿಲ್ಲ ಎಂದು ಶಫೀಕಾ ಎಂಬ 60 ವಯಸ್ಸಿನ ಮಹಿಳೆ ಹೇಳುತ್ತಾರೆ. 62 ವರ್ಷದ ರುಕ್ಸಾನಾ ಅಂತೂ ಮಾತಾಡುವುದಕ್ಕೆ ಸಿದ್ಧ ಇಲ್ಲ. ಅವರು ತನ್ನ ಕುಸಿದು ಬಿದ್ದ ಮನೆಯ ವರಾಂಡದಲ್ಲಿ ಕುಳಿತಿದ್ದಾರೆ. ಆಕೆಯ ದೃಷ್ಟಿ ಪೊಲೀಸರ ಕಡೆಗೆ ನೆಟ್ಟಿದೆ. ನನಗೆ ಮಾತನಾಡಲು ಇಷ್ಟ ಇಲ್ಲ. ನಮ್ಮನ್ನು ಯಾರೂ ಲೆಕ್ಕಿಸುವುದೇ ಇಲ್ಲ ಎಂದು ಆಕೆ ಹೇಳುತ್ತಾರೆ. 23 ವರ್ಷದ ಮೊಹಮ್ಮದ್ ತಾಹಿರ್ ಕೂಡ ಇಲ್ಲಿದ್ದಾರೆ. ಆದರೆ ಅವರು ಇಲ್ಲಿ ವಾಸಿಸಲು ಬಂದಿಲ್ಲ. ಅವರು ಹರಿಯಾಣದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ತನ್ನ ತಂದೆ ಮತ್ತು ತಾಯಿಯನ್ನು ತಮ್ಮ ಮನೆಯಲ್ಲಿ ಕೂರಿಸಿ ಹೋಗಬೇಕು ಎಂದು ಅವರು ಬಂದಿದ್ದಾರೆ. ಆದರೆ ಅಲ್ಲಿ ಮನೆಯೇ ಇಲ್ಲ. ಇನ್ನು ನಾನು ಆರಂಭದಿಂದಲೇ ಮನೆ ಕಟ್ಟಬೇಕಾಗಿದೆ ಎಂದು ಅವರು ಹೇಳುತ್ತಾರೆ. ಒಂದು ಕಾಲದಲ್ಲಿ ಗೌಸ್ಗಂಜ್ ಎಂಬುದು ರೈತರು ಮತ್ತು ಕಾರ್ಮಿಕರ ಪ್ರದೇಶವಾಗಿತ್ತು. ಘರ್ಷಣೆ ಆರಂಭವಾದ ಬಳಿಕ ಇಲ್ಲಿ ಎಲ್ಲವೂ ತಲೆ ಕೆಳಗಾಯಿತು. ದುಷ್ಕರ್ಮಿಗಳು ಮುಸ್ಲಿಮರ ಎತ್ತು ಗೋವುಗಳನ್ನು ಎತ್ತಿಕೊಂಡು ಹೋದರು. ಟ್ರಾಕ್ಟರ್ಗಳು ಮತ್ತು ಕೃಷಿ ಉಪಕರಣಗಳನ್ನು ಬಲವಂತದಿಂದ ಎಳೆದೊಯ್ದುಕೊಂಡು ಹೋದರು. ಈಗ ಇವರ ಕೃಷಿ ಜಮೀನು ಅಪಾಯದಲ್ಲಿದೆ. ತೀರಾ ಕಡಿಮೆ ಬೆಲೆಗೆ ತಮ್ಮ ಜಮೀನನ್ನು ಕೇಳುತ್ತಿದ್ದಾರೆ. ಒಪ್ಪದೇ ಇದ್ದಾಗ ನಿಮ್ಮ ಮೇಲೆ ಇನ್ನಷ್ಟು ಕೇಸುಗಳನ್ನು ದಾಖಲಿಸುವುದಾಗಿ ಬೆದರಿಸುತ್ತಿದ್ದಾರೆ. ನಮಗೆ ನ್ಯಾಯ ಲಭಿಸುತ್ತದೆ ಎಂಬ ನಿರೀಕ್ಷೆಯೇ ಇಲ್ಲ ಎಂದು ಓರ್ವರು ಹೇಳುತ್ತಾರೆ.